ನಮಸ್ತೆ ಮಾತೃಭೂಮಿ. ಹಸಿವೆ ಆಗ್ತಿಲ್ವಾ? ದೀಪನ ಪಾಚನದಿಂದ ಆಗುತ್ತೆ ಬಿಡಿ. ಪ್ರೀತಿಯ ವೀಕ್ಷಕರಿಗೆ ಆಯುರ್ ಪಾಂಚಜನ್ಯದ ಮತ್ತೊಂದು ವಿಶೇಷ ಸಂಚಿಕೆಗೆ ಸ್ವಾಗತ. ಒಂದು ಸಣ್ಣ ಪ್ರಶ್ನೆ ಕೇಳ್ತೀವಿ. ನೀವು ದಿನಕ್ಕೆ 3 ಬಾರಿ ಊಟ ಮಾಡ್ತೀರಾ ಅಥವಾ ಹಸಿವೆ ಇಲ್ಲ ಬೇಡ ಬಿಡಿ ಅಂತ ಹೇಳ್ತೀರಾ? ಹಸಿವೆ ಇಲ್ಲದಿದ್ರೂ 3 ಹೊತ್ತು ಊಟ ಮಾಡ್ತೀರಾ? ಈ ಎಲ್ಲ ಪ್ರಶ್ನೆಗಳಿಗೂ ಹೂ ಅಂದರೆ ಈ ವಿಡಿಯೋವನ್ನು ನೀವು ನೋಡಲೇಬೇಕು. ಇವತ್ತು ನಮ್ಮ ಸಮಾಜದಲ್ಲಿ ದೊಡ್ಡ ಸಮಸ್ಯೆ ಏನೆಂದರೆ ಹಸಿವೆ ಇಲ್ಲದಿರುವುದು. ಹೌದು, ಹಸಿವಾಗುವುದು ಒಂದು ಆರೋಗ್ಯದ ಲಕ್ಷಣ ಅಂತ ಗೊತ್ತಿರದೆ ಅದನ್ನು ನೆಗ್ಲೆಕ್ಟ್ ಮಾಡಿ ಇವತ್ತು ಈ ಸ್ಥಿತಿ. ಮೂಲ ಕಾರಣವೇ ಅಗ್ನಿಯ ದುರ್ಬಲತೆ. ಗೊತ್ತಾ? ಆಯುರ್ವೇದ ಶಾಸ್ತ್ರಗಳಲ್ಲಿ ತುಂಬ ಮಹತ್ವದ ಸ್ಥಾನ ಈ ಅಗ್ನಿಗೆ ನೀಡಲಾಗಿದೆ. ಅಗ್ನಿ ಸರಿಯಾಗಿದ್ದರೆ ದೇಹ ಸರಿಯಾಗಿರುತ್ತೆ. ಅಗ್ನಿ ಕೆಟ್ಟಾಗ ರೋಗಗಳು ಶುರುವಾಗುತ್ತವೆ. ಇದು ಆಯುರ್ವೇದ ಶಾಸ್ತ್ರದ ಮೂಲ ತತ್ವ. ಆಯುರ್ವೇದದಲ್ಲಿವೆ 4 ವಿಧದ ಅಗ್ನಿಗಳು. ಅವುಗಳೆಂದರೆ ಸಮಾಗ್ನಿ, ಸರಿಯಾದ ಹಸಿವು, ಸರಿಯಾದ ಜೀರ್ಣಕ್ರಿಯೆ ಮತ್ತು ಆರೋಗ್ಯ. ಮಂದಾಗ್ನಿ, ಹಸಿವು ಇಲ್ಲ, ಊಟ ಜೀರ್ಣವಾಗುವುದಿಲ್ಲ, ದೇಹ ಭಾರವಾದಂಥ ಅನುಭವ. ಇನ್ನು ತೀಕ್ಷ್ಣಾಗ್ನಿ, ತುಂಬ ಹಸಿವಾಗುತ್ತದೆ, ಪದೇ ಪದೇ ತಿನ್ನಬೇಕೆನಿಸುತ್ತದೆ ಮತ್ತು ಅಸಿಡಿಟಿಯ ಸಮಸ್ಯೆ ಹೆಚ್ಚಿರುತ್ತದೆ. ವಿಷಮಾಗ್ನಿ, ಕೆಲವೊಮ್ಮೆ ಹಸಿವಾಗುತ್ತದೆ ಮತ್ತೆ ಕೆಲವೊಮ್ಮೆ ಹಸಿವಾಗುವುದಿಲ್ಲ. ಸಮಾಗ್ನಿ ಒಂದನ್ನು ಬಿಟ್ಟು ಉಳಿದ 3 ಅಗ್ನಿಗಳನ್ನು ಸರಿಪಡಿಸುವುದು ಅವಶ್ಯಕ. ಹಸಿವು ಎಂದರೆ ಕೇವಲ ಹೊಟ್ಟೆ ಖಾಲಿಯಾಗುವುದಲ್ಲ, ನನಗೆ ಶಕ್ತಿ ಬೇಕು, ನನಗೆ ಪೋಷಣೆ ಬೇಕು ಎಂದು ದೇಹ ಹೇಳುವ ಅದ್ಭುತ ಸಿಗ್ನಲ್ ಹಸಿವು. ಆದರೆ ನಾವು ಸಮಯ ನೋಡಿ ಊಟ, ಮನಸ್ಸಿಗೆ ಬಂದಾಗ ಊಟ, ಫೋನ್ ನೋಡ್ತಾ ಊಟ, ಒತ್ತಡದಲ್ಲಿ ಊಟ, ಅಂತಿಮವಾಗಿ ಹಂಗರ್ ಕಂಪ್ಲೀಟ್ಲಿ ಡಿಸ್ಟರ್ಬ್ ಆಗುತ್ತೆ ಮತ್ತು ಇದರಿಂದ ರೋಗಗಳು ಶುರುವಾಗುತ್ತವೆ. ಆಧುನಿಕ ವಿಜ್ಞಾನ ಹೇಳೋದೇನು ಗೊತ್ತಾ? ಡೈಜೆಸ್ಟಿವ್ ಎನ್ಸೈಮ್ಸ್ ಇವು ಕಡಿಮೆಯಾದರೆ ಗಟ್ ಬ್ಯಾಕ್ಟೀರಿಯಾಗಳು ಇಂಬ್ಯಾಲೆನ್ಸ್ ಆಗುತ್ತವೆ. ಇನ್ನು ಸ್ಟ್ರೆಸ್ ಹಾರ್ಮೋನ್ ಕಾರ್ಟಿಸಾಲ್ ಹೆಚ್ಚಾದರೆ ಮೆದುಳಿನ ಹೈಪೋಥಾಲಮಸ್ ಭಾಗವು ಗ್ರೆಲಿನ್ ಎಂಬ ಎನ್ಸೈಮ್ ಅನ್ನು ಉತ್ಪಾದನೆ ಮಾಡುತ್ತದೆ. ವಿಶೇಷವಾಗಿ ಹೈಪೋಥಾಲಮಸ್ ಹಂಗರ್ ಸ್ಯಾಟಿಟಿ ಸಿಗ್ನಲ್ಸ್ಗಳನ್ನು ಕಂಟ್ರೋಲ್ ಮಾಡುವ ಕೆಲಸ ಮಾಡುತ್ತದೆ. ಗ್ರೆಲಿನ್ ಲೆವೆಲ್ಸ್ ಕಡಿಮೆಯಾದರೆ ಆಪಟೈಟ್ ಕಡಿಮೆಯಾಗುತ್ತದೆ. ಗಟ್ ಬ್ರೈನ್ ಆಕ್ಸಿಸ್ ಮೂಲಕ ಬ್ರೈನ್ಗೆ ಸಿಗ್ನಲ್ಸ್ಗಳು ತಲುಪಿ ಇಲ್ಲಿ ಡಿಸ್ಬಯೋಸಿಸ್, ಕೆಟ್ಟ ಬ್ಯಾಕ್ಟೀರಿಯಾ ಇದ್ದರೆ ಡೈಜೆಷನ್ ಕೆಡುತ್ತದೆ. ಡೈಜೆಸ್ಟಿವ್ ಎನ್ಸೈಮ್ಸ್ಗಳಾದ ಅಮೈಲೇಸ್, ಲೈಪೇಸ್, ಪ್ರೋಟಿಯೇಸ್ ಕಡಿಮೆ ಆದರೂ ಕೂಡ ಈ ಸಮಸ್ಯೆ ತಪ್ಪಿದ್ದಲ್ಲ. ಆಧುನಿಕ ವಿಜ್ಞಾನ ನೇರವಾಗಿ ಅಗ್ನಿಯನ್ನು ಒಪ್ಪದಿದ್ದರೂ ಅದು ಡೈಜೆಸ್ಟಿವ್ ಸ್ಟಿಮ್ಯುಲೆಂಟ್ ಫ್ಯಾಕ್ಟರ್ಸ್ ಎಂದು ಹೇಳಬಹುದು. ಇನ್ನು ಗಟ್ ಬ್ರೈನ್ ಆಕ್ಸಿಸ್ ಅಂದರೆ ನಮ್ಮ ಮೂಡಿಗೂ ಹೊಟ್ಟೆಗೂ ಇರುವ ಸಂಬಂಧದ ಮೇಲೆ ಹಂಗರ್ ಡಿಸೈಡ್ ಆಗುತ್ತೆ. ಈ ಕಾನ್ಸೆಪ್ಟ್ ಅನ್ನು ಸಾವಿರಾರು ವರ್ಷಗಳ ಹಿಂದೆಯೇ ನಮ್ಮ ಹೆಮ್ಮೆಯ ಆಯುರ್ವೇದ ಹೇಳಿದೆ. ಹೇಗೆ ಶುರು ಮಾಡಬೇಕು ದೀಪನ ಪಾಚನ ಚಿಕಿತ್ಸೆಯನ್ನ? ವೀಕ್ಷಕರೇ, ಇದು ಬಹು ಸುಲಭ. ವ್ಯಕ್ತಿಯ ಪ್ರಕೃತಿ, ನಾಡಿ, ಸದ್ಯದ ದೇಹದ ಸ್ಥಿತಿ, ದೋಷಗಳ ಅವಸ್ಥೆ ಇವೆಲ್ಲವುಗಳನ್ನು ಗಮನಿಸಿ ದೀಪನ ಪಾಚನ ಮಾಡಿದಾಗ ಮಾತ್ರ ಉತ್ತಮ ಫಲಿತಾಂಶ ಲಭಿಸಲು ಸಾಧ್ಯ. ಆಯುರ್ವೇದ ವೈದ್ಯರು ಈ ಚಿಕಿತ್ಸೆಯನ್ನ ಮೇಲಿನ ಎಲ್ಲ ಅಂಶಗಳನ್ನು ಗಮನಿಸಿ ನೀಡುತ್ತಾರೆ. ವೈದ್ಯರ ಸಲಹೆ ಇಲ್ಲದೆ ಯಾವುದಾದರೂ ದೀಪನ ಪಾಚನ ದ್ರವ್ಯಗಳನ್ನು ತೆಗೆದುಕೊಳ್ಳುವುದು ಉತ್ತಮವಲ್ಲ. ಏಕೆಂದರೆ ಈ ಕ್ರಿಯೆಯಲ್ಲಿ ಕಟು ಮತ್ತು ತಿಕ್ತ ಎಂಬ 2 ವಿಭಾಗಗಳಿದ್ದು ಪ್ರತಿಯೊಬ್ಬ ವ್ಯಕ್ತಿಗೂ ಎಲ್ಲ ಅಂಶಗಳನ್ನು ಗಮನಿಸಿ ನೀಡಬೇಕಾಗುತ್ತದೆ. ಏನಾಗುತ್ತೆ ದೀಪನ ಪಾಚನದಿಂದ? ದೇಹದಲ್ಲಿನ ಆಮ ಅಂದರೆ ಸಂಪೂರ್ಣ ಜೀರ್ಣವಾಗದೆ ಉಳಿದ ಆಹಾರ ಪದಾರ್ಥವನ್ನು ಸಂಪೂರ್ಣವಾಗಿ ಜೀರ್ಣಿಸುತ್ತದೆ. ಸಮಯಕ್ಕೆ ಸರಿಯಾಗಿ ಹಸಿವಾಗುತ್ತದೆ, ತಿಂದ ಊಟ ಜೀರ್ಣವಾಗುತ್ತದೆ, ದೇಹಕ್ಕೆ ಸರಿಯಾದ ಪೋಷಣೆ ದೊರೆತು ಉಳಿದ ರೋಗಗಳು ಮಾಯವಾಗುತ್ತದೆ. ಇದು ಮನಸ್ಸನ್ನು ಕೂಡ ಶುದ್ಧವಾಗಿಡುತ್ತದೆ. ದೀಪನ ಪಾಚನ ದ್ರವ್ಯಗಳಲ್ಲಿ ಶುಂಠಿ, ಮರೀಚ, ಜೀರಿಗೆ, ಹಿಂಗು, ಹಿಪ್ಪಲಿ, ಗುಡೂಚಿ, ನೆಲನೆಲ್ಲಿ, ಸೋಂಪು ಮುಂತಾದವುಗಳನ್ನು ಬಳಸಿದರೂ ಚಿತ್ರಕಾದಿವಟಿ, ಅಗ್ನಿತುಂಡಿವಟಿ, ಅಮೃತಾದಿ ಕಷಾಯ, ಆರೋಗ್ಯವರ್ಧಿನಿ ವಟಿ, ತ್ರಿಕಟು ಚೂರ್ಣ, ಅವಿಪತ್ತಿಕರ ಚೂರ್ಣ, ಹಿಂಗ್ವಾಷ್ಟಕ ಚೂರ್ಣ ಮುಂತಾದ ಔಷಧಗಳ ಸರಿಸಮ ಪ್ರಯೋಗಗಳಿಂದ ಉತ್ತಮ ಫಲಿತಾಂಶ ನಿರೀಕ್ಷಿಸಬಹುದು. ಮನೆಮದ್ದುಗಳನ್ನು ನೋಡುವುದಾದರೆ ಜೀರಿಗೆ, ಧನಿಯಾ ಕಷಾಯ, ಶುಂಠಿ, ಉಪ್ಪು, ಊಟಕ್ಕೆ 10 ನಿಮಿಷ ಮುಂಚೆ ಜೀರಿಗೆ ಕುದಿಸಿದ ನೀರು, ಹಿಂಗುವಿನ ನೀರುಗಳು ಸಹಾಯಕ. ಆದರೆ ನಿಮ್ಮ ದೇಹದ ಪರಿಸ್ಥಿತಿಯನ್ನು ತಿಳಿಯದೆ ಕೇವಲ ಮನೆಮದ್ದಿನಿಂದ ಖಂಡಿತ ಪರಿಹಾರ ಸಿಗುವುದಿಲ್ಲ. ಅನೇಕ ರಿಸರ್ಚ್ಗಳು ಪ್ರೂವ್ ಮಾಡಿವೆ ದೀಪನ ಪಾಚನದ ಎಫೆಕ್ಟ್.
ಡೈಜೆಸ್ಟಿವ್ ಎನ್ಸೈಮ್ಸ್ಗಳಾದ ಅಮೈಲೇಸ್, ಲೈಪೇಸ್, ಟ್ರಿಪ್ಸಿನ್ಗಳ ವ್ಯಾಲ್ಯೂ ರೇಸ್, ಗ್ಯಾಸ್ಟ್ರಿಕ್ ಎನ್ಸೈಮ್ ಪೆಪ್ಸಿನ್ನ ಹೆಚ್ಚಳ, ಫುಡ್ ಕನ್ವರ್ಷನ್ ರೇಷಿಯೋದಲ್ಲಿ ಬದಲಾವಣೆ, ಬಾಡಿ ವೇಟ್ ಮತ್ತು ನ್ಯೂಟ್ರಿಷನ್ ಹೆಚ್ಚಳ, ಗಟ್ ಮೈಕ್ರೋಬಿಯಾಟಾ ಮಾಡ್ಯುಲೇಷನ್, ಪ್ರಿಬಯೋಟಿಕ್ ಎಫೆಕ್ಟ್, ಮೆಟಬಾಲಿಸಮ್ ರೆಗ್ಯುಲೇಷನ್, ಹಂಗರ್ ಸೆಂಟರ್ ಸ್ಟಿಮ್ಯುಲೇಷನ್, ಡೈಜೆಸ್ಟಿವ್ ಕೆಪಾಸಿಟಿ ಇನ್ಕ್ರೀಸ್, ಥರ್ಮಿಕ್ ಎಫೆಕ್ಟ್ ಆಫ್ ಫುಡ್ ನಲ್ಲಿ ಹೆಚ್ಚಳ. ಸಿಂಪಲ್ ಆಗಿ ಹೇಳಬೇಕಂದ್ರೆ ಹಸಿವಾಗದೇ ಇರೋ ವ್ಯಕ್ತಿಗೆ ಚೆನ್ನಾಗಿ ಹಸಿವಾಗಿ, ತಿಂದದ್ದು ಜೀರ್ಣವಾಗಿ, ದೇಹದ ಎಲ್ಲ ಭಾಗಗಳಿಗೂ ಹಂಚಿಕೆಯಾಗಿ, ಬೇಡವಾದದ್ದು ಹೊರ ಬರುವವರೆಗೂ ಜವಾಬ್ದಾರಿ ನಮ್ಮ ದೀಪನ ಪಾಚನದ್ದು. ಇದಾಗಿತ್ತು ಮಿತ್ರರೇ ದೀಪನ ಪಾಚನ ಕುರಿತಾದಂತಹ ಸಂಕ್ಷಿಪ್ತ ಮಾಹಿತಿ. ಮುಂದಿನ ಸಂಚಿಕೆಗಳಲ್ಲಿ ಆಯುರ್ವೇದದ ಮತ್ತಷ್ಟು ಆಸಕ್ತಿಕರ ಸಂಗತಿಗಳನ್ನ ನಿಮ್ಮ ಮುಂದೆ ಪ್ರಸ್ತುತಪಡಿಸಲಿದ್ದೇವೆ. ಅಲ್ಲಿವರೆಗೆ ಧನ್ಯವಾದ. ಜೈ ಹಿಂದ್, ಜೈ ಆಯುರ್ವೇದ, ಜೈ ಕರ್ನಾಟಕ ಮಾತೆ.